ಅದು ಊರಿನ ಪ್ರಮುಖ ಕೆರೆಯಾಗಿತ್ತು. ಆದರೆ ನಿರ್ಲಕ್ಷ್ಯದಿಂದಾಗಿ ಕಾಡು ಪಾಲಾಗಿತ್ತು. ಸಿದ್ದಾಪುರ ಪಂಚಾಯಿತಿಯೇ ಕೆರೆಯನ್ನು ಪತ್ತೆ ಹಚ್ಚಿ ಕಾಯಕಲ್ಪ ನೀಡಲು ಪ್ರಯತ್ನವನ್ನು ನಡೆಸಿತ್ತು. ಆ ಬಳಿಕ ಸಣ್ಣ ನೀರಾವರಿ ಇಲಾಖೆಯು 1.5 ಕೋಟಿ ವೆಚ್ಚ ಮಾಡಿ ಕೆರೆಯನ್ನು ಜೀರ್ಣೋದ್ಧಾರ ಮಾಡಲು ನಿರ್ಧರಿಸಿತು. ಹಳೆಯ ಕೆರೆಯೊಂದಕ್ಕೆ ಮರುಜೀವ ಸಿಗುತ್ತದೆ ಎಂದೇ ಭಾವಿಸಿದ್ದ ಜನರಿಗೆ ತೀವ್ರ ನಿರಾಸೆ ಕಾದಿತ್ತು. ಕಾರಣ, ಕಾಮಗಾರಿ ಕೈಗೆತ್ತಿಕೊಂಡಿದ್ದ ಗುತ್ತಿಗೆದಾರ ಕೆಲವರ ತಗಾದೆಯಿಂದಾಗಿ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ನಾಪತ್ತೆಯಾಗಿದ್ದ. ಈ ಬಗ್ಗೆ ಚಿತ್ತಾರದಲ್ಲಿ ಜೂನ್ 8ಕ್ಕೆ ಸವಿಸ್ತಾರ ವರದಿ ಪ್ರಕಟವಾಗಿದೆ. ಈ ವರದಿ ಬಿತ್ತರವಾದ ಬೆನ್ನಲ್ಲೇ ಕೆರೆ ಕಾಮಗಾರಿಗೆ ಮರುಜೀವ ಸಿಕ್ಕಿದೆ. ಕೆರೆಯ ತುಂಬೆಲ್ಲ ಬೆಳೆದು ನಿಂತಿದ್ದ ಕುರುಚಲು ಕಾಡುಗಳನ್ನು ಕಡಿಯಲಾಗುತ್ತಿದೆ. ಗುತ್ತಿಗೆದಾರನಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿರುವಂತಿದೆ. ಪಂಚಾಯಿತಿ ಮಾಜಿ ಅಧ್ಯಕ್ಷೆ ತುಳಸಿ ಗಣಪತಿ ಈ ಬಗ್ಗೆ ಚಿತ್ತಾರದೊಂದಿಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಸರ್ವೆ ನಂಬರ್ 65ರಲ್ಲಿರುವ 1.25 ಎಕರೆ ವಿಸ್ತೀರ್ಣದ ಕೆರೆ ಕಾಡು ಪಾಲಾಗಿರುವುದನ್ನು ಮನಗಂಡು ಪಂಚಾಯಿತಿಯೇ 3 ವರ್ಷಗಳ ಹಿಂದೆ ಶಾಸಕರ ಗಮನಕ್ಕೆ ತಂದು ಹೂಳೆತ್ತಿದ್ದು, ಕೆರೆಯ ಆವರಣದಲ್ಲಿ ಉದ್ಯಾನವನ ನಿರ್ಮಾಣಕ್ಕೂ ಚಿಂತಿಸಲಾಗಿತ್ತು ಎನ್ನುತ್ತಾರೆ ತುಳಸಿ ಗಣಪತಿ. ಆದರೆ ಜಾಗ ಒತ್ತುವರಿಯ ಗುಸುಗುಸು ಕೇಳಿ ಬಂದಿದ್ದರೂ ಸಮಗ್ರ ಸರ್ವೆಗೆ ಅಧಿಕಾರಿಗಳು ಸಹಕಾರ ನೀಡುತ್ತಿಲ್ಲ ಎಂದು ತುಳಸಿ ಗಣಪತಿ ಆರೋಪಿಸುತ್ತಾರೆ. ಈ ಕೆರೆ ತುಂಬ ಇತಿಹಾಸ ಪ್ರಸಿದ್ಧವಾದದ್ದು, ತುಂಬ ವರ್ಷದ ಹಿಂದೆನೇ ಇದೆ. ಆದರೆ ಈ ಕೆರೆ ಇತ್ತು ಅನ್ನೋದು ಕೆಲವ್ರು ಜನರಿಗೆ ಗೊತ್ತೇ ಇರಲಿಲ್ಲ. ನಮ್ಮ ಅವಧಿಲಿ ಇದರ ಮಾಹಿತಿ ಸಿಕ್ತು. ಸರ್ವೆ ನಂಬರ್ 65ರಲ್ಲಿ ಈ ರೀತಿ ಒಂದು ಕೆರೆ ಇದೆ ಅಂತೇಳಿ, 1 ಎಕರೆ 26 ಸೆಂಟ್ಸ್ ಜಾಗ ಇದೆ ಅಂತ. ಇದರ RTCನ ನಾನು ಪತ್ತೆ ಹಚ್ಚಿ ನೋಡಿದಾಗ ಫುಲ್ ಮಣ್ಣೆಲ್ಲ ತುಂಬಿ ಕೆರೆ ಒಂದು ಅನುಷ್ಠಾನದಲ್ಲಿ ಇರೋದು ಕಾಣಲಿಲ್ಲ. ಹಾಗೆ ಶಾಸಕರಿಗೊಂದು ಮನವಿ ಮಾಡಿ ಇದನ್ನ ಪ್ರಗತಿ ಮಾಡಬೇಕು ಅಂತೇಳಿ ನಾವು ಮೊದಲನೇದಾಗಿ ಒಂದು ಹೂಳೆತ್ತುವ ಕಾರ್ಯಕ್ರಮನ ಮಾಡಿದ್ದೀವಿ ಸರ್. ಒಂದು 3 ವರ್ಷದ ಹಿಂದೆ ಸರ್ ಶಾಸಕರಿಗೊಂದು ಮನವಿ ಕೊಟ್ವಿ. ಶಾಸಕರನ್ನ ಇಲ್ಲಿ ಖುದ್ದು ಕರ್ಕೊಬಂದ್ವಿ. ಆಗ ಬೋಪಯ್ಯ ಸರ್ ಅವರು ಇದನ್ನ ಪ್ರಗತಿ ಮಾಡಿಸ್ಬೇಕು ಅಂತೇಳಿ ನಮಗೆ ಹೂಳೆತ್ತಕ್ಕೆ ಅನುದಾನ ಕೊಟ್ಟರು. ಅದರ ಮುಖಾಂತರ ಒಂದು ಪ್ರಗತಿ ಕಾಣ್ತು. ನಮ್ಮ ಉದ್ದೇಶ ಏನಿತ್ತು ಅಂದರೆ ಹಿರಿಯ ನಾಗರಿಕರಿಗೆ ರಸ್ತೆಯಲ್ಲಿ ಎಲ್ಲ ಈವ್ನಿಂಗ್ ಮಾರ್ನಿಂಗ್ ವಾಕಿಂಗ್ ಹೋಗಲಿಕ್ಕೆ ತುಂಬ ಸಮಸ್ಯೆ ಆಗ್ತದೆ. ಹಾಗೆ ಈ ಒಂದು ಕೆರೆದು ಪಕ್ಕದಲ್ಲೇ ಇದು ಒಂದೇ ಕೆರೆ ಆದರೂ ಇದರ ಮಧ್ಯದಲ್ಲಿ ಒಂದು ಏರಿ ಇತ್ತು. ಅದನ್ನು ಹಾಗೆ ಇಟ್ಬಿಟ್ಟು ಅವರಿಗೊಂದು ಉದ್ಯಾನವನ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸರ್ ಪ್ರಗತಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಅಂದರೆ ಇದು ಕೆರೆ ಒಂದು ಟೌನ್ದು ಪಕ್ಕದಲ್ಲಿದೆ ಮತ್ತು 2-3 ದೇವಾಲಯದ ಹತ್ತಿರದಲ್ಲಿರೋದು. ಇದು ಮೊದಲಿಂದನೂ ಒಂದು ದೇವರ ಕೆರೆ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಹಾಗೆ ಒಂದು ರೀತಿಯಲ್ಲಿ ನೋಡಿದಾಗ ಇದು ಅಭಿವೃದ್ಧಿ ಆದರೆ, ಒಂದು ಉದ್ಯಾನವನ ಆದರೆ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲೇ ಮಾಡಿದ್ದು ಸರ್. ಆವಾಗಲೂ ಕೆಲವು ಒತ್ತುವರಿ ಆಗಿದೆ ಜಾಗಗಳು ಅಂತೆಲ್ಲ ಬಂತು. ಸರ್ವೆಗೂ ಹಾಕಿದ್ವಿ. ಸರ್ವೆನೂ ಮಾಡಿಸಿದಾಗಲೂ ಒತ್ತುವರಿ ಜಾಗ ಬಿಡಬೇಕು ಅಂತ ಹೇಳೋ ಅಲ್ಲಿ ಗಂಟನೂ ಫೆನ್ಸಿಂಗ್ ಹಾಕಬೇಕು ಅಂತೆಲ್ಲ ಆಯಿತು. ಕಳೆದ ಸತಿ ಫೆನ್ಸಿಂಗಿಗೆ ಕೂಡ ಅನುದಾನ ಬಂದಿದೆ. ಅದರ ಕೆಲಸ ಆಗ್ತಾ ಇರುವಾಗ ಮತ್ತೆ ಹೂಳೆತ್ತಿ ಈ ಥರ ಸುತ್ತು ಬದು ಕಟ್ಟೋದು ಅಂತೇಳಿ ಇತ್ತೀಚೆಗೆ ಆಗ್ತಾ ಇರೋ ಕೆಲಸಗಳಷ್ಟೇ. ಒತ್ತುವರಿಗೆ ನಮ್ಮ ಅವಧಿಲೂ ಸರ್ವೆ ಮಾಡಿದ್ದೀವಿ. ಆದರೆ ಈಗ ಸಂಬಂಧಪಟ್ಟ ಇಲಾಖೆಯವರಿಗೆ ಕೇಳಿದರೆ ಒತ್ತುವರಿನೇ ಆಗಿಲ್ಲ, ಅದರ ಮಾಹಿತಿ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಮೇಯ್ನ್ ರೋಡಿಂದ ಬಿಟ್ಟು ಸರ್, ನಮ್ಮ ಈಗ ಮೇಯ್ನ್ ರೋಡ್ ಮಾರ್ಜಿನ್ ಬಿಟ್ಟು ಯಾರ್ಯಾರ ಆಸ್ತಿ ಎಷ್ಟೆಷ್ಟು ಸೆಂಟೆನ್ಸ್ ಅಂತೇಳಿ ಅಳತೆ ಮಾಡಿದರೆ ಉಳಿದಿದ್ದು ಕೆರೆ ಆಸ್ತಿನೇ ಆಗಿರ್ತದೆ. ಅದು ಅಲ್ಲದೆ ಬಫರ್ ಝೋನ್ ಅಂತೇಳಿ ಇರುತ್ತೆ. ಆ ಬಫರ್ ಝೋನ್ ಯಾವುದಿದೆ ಅಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದರೆ ಅವ್ರು ನಮಗೆ ಸಮಂಜಸವಾದ ಉತ್ತರ ಕೊಡೋ ಒಂದು ಇಲ್ಲ. ಹಾಗಾಗಿ ನಮಗೂ ಅದು ಸಮಸ್ಯೆ ಆಗ್ತಿದೆ. ಮುಂದೊಂದು ದಿನ ಇದು ಸರ್ಕಾರಿ ಆಸ್ತಿ ಅಲ್ವಾ, ಇರಲಿ ಅಂತ ಹೇಳೋದಷ್ಟೇ ನಮ್ಮ ಉದ್ದೇಶ. ಕೆರೆಗೆ ಕಾಯಕಲ್ಪ ನೀಡಿ ಭದ್ರತೆ ನೀಡಬೇಕು. ಬೇಲಿ ಮತ್ತು ಗೇಟಿನ ವ್ಯವಸ್ಥೆ ಮಾಡಿ ಕೆರೆ ಶಾಶ್ವತವಾಗಿ ಉಳಿಯುವಂತಾಗಬೇಕು. ಆದರೆ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದರೂ ಮೇಲ್ನೋಟಕ್ಕೆ ಅಪೂರ್ಣಗೊಂಡಿರುವುದು ಕಂಡುಬರುತ್ತಿದೆ ಎಂದು ತುಳಸಿ ಅಸಮಾಧಾನ ವ್ಯಕ್ತಪಡಿಸಿದರು. ಇದು ಉದ್ದೇಶ ಕೆರೆ ಯಾವತ್ತೂ ಶಾಶ್ವತವಾಗಿ ಇರಬೇಕು ಅನ್ನೋ ಇದರಿಂದ ಇವಾಗ ಕೋಟಿಗಟ್ಟಲೆ ಅನುದಾನದಲ್ಲಿ ಬದು ಕಟ್ಟಿದ್ದಾರೆ. ಅದರ ಜೊತೆಗೆ ಸೈಡಲ್ಲಿ 2 ಫೆನ್ಸಿಂಗ್ ಎಲ್ಲ ಹಾಕಿ ಒಂದು ಹಿರಿಯರು ಮಕ್ಕಳು ಸಂಚಾರ ಮಾಡುವಾಗ ಬೀಳದ ರೀತಿಯಾಗಿ ಒಂದು ಉದ್ಯಾನವನ ರೀತಿಯಲ್ಲಿ ಅದರ ಹಿಂದೆ ಜಾಗ ಇದೆ. ಅಲ್ಲಿ 1-2 ಬೆಂಚಿನ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಉದ್ಯಾನವನ ಅಂತ ಆದರೆ ಮುಂದೆ ಎಲ್ಲ ರೀತಿಯಲ್ಲೂ ಅದು ಚೆನ್ನಾಗಿರುತ್ತೆ, ಶಾಶ್ವತವಾಗಿ ಉಳಿತದೆ ಅಂತ ಹೇಳೋದು. ಇವಾಗ ಬಂದ ಅನುದಾನದಲ್ಲಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕೆಲಸಕಾರಿಯಾಗಿ ಉತ್ತಮ ರೀತಿಯಲ್ಲಿ ಪ್ರಗತಿ ಹೊಂದಲಿ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಅಭಿವೃದ್ಧಿ ಬಗ್ಗೆ ಅನುದಾನ ಬಿಡುಗಡೆ ಆಗಿದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತಾಡಿದ್ದೇನೆ. ಮಾತಾಡಿದಾಗ ಕೆಲಸ ಆಲ್ಮೋಸ್ಟ್ ಪೂರ್ಣಗೊಂಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಅದು ತೃಪ್ತಿದಾಯಕ ಆಗಿಲ್ಲ. ಏಕೆಂದರೆ ಇದೊಂದು ಉದ್ಯಾನವನದ ಕಾನ್ಸೆಪ್ಟಲ್ಲೇ ಮಾಡಿರೋದು. ಈ ಮೊದಲು ನಮ್ಮ ಅವಧಿಲಿ ಕೂಡ ಇದು ವೀಕ್ಷಣೆಗೆ ಡೆಲ್ಲಿಂದನೂ ಬಂದು ನೋಡಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ರು ಇದರ ಪಕ್ಕದಲ್ಲಿ ಒಂದು ಉದ್ಯಾನವನ ಆದರೆ ಒಂದು ಪಕ್ಷಿಧಾಮಗಳಿಗೆಲ್ಲ ಒಂದು ಅನುಕೂಲ ಆಗ್ತದೆ. ಇದರ ಮಧ್ಯದಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ಎಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ ಪರಿಸರ ಅಂತೇಳಿ ನಮಗೆ ಒಂದು ಮಾಹಿತಿ ಕೊಟ್ಟು ಹೋಗಿದ್ರು. ಅದರಿಂದ ಇದನ್ನು ಇನ್ನೂ ಪ್ರಗತಿಗೆ ತಂದುಬಿಟ್ಟು
ಹಿರಿಯರಿಗೆಲ್ಲ ಒಂದು ಮಕ್ಕಳಿಗೆಲ್ಲ ಇದರಲ್ಲಿ ಒಂದು ಪಾರ್ಕ್ ರೀತಿಯೆಲ್ಲ ಆದರೆ ಒಳ್ಳೆಯದು. ಅದಾಗಬೇಕು ಅಂದರೆ ಈ ಕೆರೆಯದು ಬದು ಕಟ್ಟಿದರೆ ಸಾಕಾಗಲ್ಲ. ಸೈಡಲ್ಲಿ ಒಂದು ರಾಡ್ ಹಾಕಿ ಫೆನ್ಸಿಂಗ್ ಆಗಬೇಕು, ಒಂದು ಗೇಟ್ ವ್ಯವಸ್ಥೆ ಆಗಬೇಕು. ಈ ರೀತಿ ಆದರೆ ಮಾತ್ರ ಅದು ಪೂರ್ಣವಾಗಿ ಆಗಿದೆ ಅಂತ ಆಗ್ತದೆ. ಮತ್ತು ಅಕ್ಕಪಕ್ಕದಿಂದೆಲ್ಲ ನೀರು, ಮಳೆ ನೀರು ಬರೋದ್ರಲ್ಲಿ ತೊಂದರೆ ಇಲ್ಲ. ಬೇರೆ ನೀರುಗಳು ಬಂದರೆ ಕೆರೆಯಲ್ಲಿ ಎಲ್ಲನೂ ಒಂದು ಮೀನು ಸಾಕಿದ್ರೂ ಅದು ಹಾಳಾಗ್ತದೆ, ಎಲ್ಲರ ತೊಂದರೆ, ಜೀವಿಗಳಿಗೆ ತೊಂದರೆ ಆಗ್ತದೆ. ಆ ರೀತಿ ಇರೋದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸ್ಬೇಕು. ಮತ್ತು ಇದು ಒತ್ತುವರಿ ಆಗಿದೆ ಅಂತ ಆದರೆ ಅದನ್ನ ಸರ್ವೆ ಮಾಡಿ ಆ ಆಸ್ತಿನ ಸರ್ಕಾರದ್ದು ಅಂತ ಆಗಿರೋದ್ರಿಂದ 1 ಎಕರೆ 26 ಸೆಂಟ್ ಇದೆ ಅಂತೇಳಿ RTCಲಿದೆ, ಸರ್ವೆ ನಂಬರ್ 65ರಲ್ಲಿ. ಅದನ್ನೊಮ್ಮೆ ಅಧಿಕಾರಿಗಳು ಸಂಬಂಧಪಟ್ಟವರು ಪರಿಶೀಲಿಸಿ ಸರಿಪಡಿಸಬೇಕು ಅಂತ. ಸಾರ್ವಜನಿಕರಿಗಾಗಿ ಮೀಸಲಿರುವ ಕೆರೆಯ ಕಾಯಕಲ್ಪ ನಡೆಯುತ್ತಿದ್ದರೂ ಕಾಮಗಾರಿಯಲ್ಲಿ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ದೂರದೃಷ್ಟಿ ಇಲ್ಲದ ಕಾಟಾಚಾರದ ಕೆಲಸ ಎದ್ದು ಕಾಣುತ್ತಿದೆ. ಕೋಟಿ ಲೆಕ್ಕದಲ್ಲಿ ಸಿಗುತ್ತಿರುವ ಅನುದಾನ ನಿಗದಿತ ಕೆಲಸಕ್ಕೆ ವಿನಿಯೋಗವಾಗಿ ಜನರಿಗೆ ಸೌಲಭ್ಯ ಒದಗಬೇಕಿದೆ. ಕೆರೆಯಲ್ಲಿ ನಿರ್ಲಕ್ಷ್ಯದ ಹೂಳು ತುಂಬಿರುವ ಬಗ್ಗೆ ಚಿತ್ತಾರ ಮಾಡಿದ ವರದಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ. 1 ವಾರದಿಂದ ಚಿತ್ತರವಾಹಿನಿಯವರು ಇಲ್ಲಿ ಬಂದು ವೀಕ್ಷಣೆ ಮಾಡಿ ಒಂದು ನ್ಯೂಸ್ ಮಾಡಿದರು. ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ. ಅವ್ರು ಮಾಡಿರೋದ್ರಿಂದ 1-2-3 ತಿಂಗಳಿಂದ ಏನೂ ಕೆಲಸ ಆಗದೆ ಕಾಡು ಸೇರಿತ್ತು. ಅವರು ಇದನ್ನು ನ್ಯೂಸ್ ಮಾಡಿರೋದ್ರಿಂದ ಇವತ್ತು ನಾನು ಬಂದು ನೋಡಬೇಕಿದ್ರೆ ಕಾಡು ಕಡಿಯೋದು ಎಲ್ಲ ಕೆಲಸಗಳಾಗ್ತಾ ಇದೆ. ಆದಷ್ಟು ಬೇಗ ಈ ಕೆರೆಗೊಂದು ಪುನಃ ಜೀವ ತುಂಬಲಿ ಅಂತೇಳಿ ಕೇಳ್ಕೊಳ್ತೀನಿ. ಚಿತ್ತರವಾಹಿನಿಗೂ ನಾನು ಈ ಒಂದು ಪರವಾಗಿ ಅವರಿಗೊಂದು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಸಾರ್ವಜನಿಕ ಕೆರೆಯ ಜೀರ್ಣೋದ್ಧಾರದ ಬಗ್ಗೆ ಮೇಲಧಿಕಾರಿಗಳು ನಿಗಾ ವಹಿಸುವ ಅಗತ್ಯವಿದೆ. ಕೊಡಗಿನಲ್ಲಿ ನಡೆದ ಬಹುತೇಕ ಕೆರೆ ಕಾಮಗಾರಿಗಳು ಕಳಪೆಯಾಗಿವೆ, ಹಣ ಪೋಲಾಗಿದೆ ಮತ್ತು ದಿವ್ಯ ನಿರ್ಲಕ್ಷ್ಯ ವಹಿಸಿರುವುದು ಕಣ್ಮುಂದೆ ಇದೆ. ಸಿದ್ದಾಪುರದ ಅಯ್ಯಪ್ಪ ಕೆರೆಗೂ ಇದೇ ಪರಿಸ್ಥಿತಿ ಬಾರದಿರಲಿ ಎಂಬುದು ಸರ್ವರ ಆಶಯ.